ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿ, ಹೊಸ ದಿನದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಹೊಸ ವರ್ಷದಲ್ಲಿ ಕೂಡ ನಾವು ಕಾಲಿಡ್ಲಿಕ್ಕಿದ್ದೇವೆ. ಹೀಗಿರುವಾಗ ಹೊಸ ವರ್ಷದಲ್ಲಿ ನಾವು ಹೊಸ ಹೊಸ ತೀರ್ಮಾನಗಳನ್ನ ಅಥವಾ ನಿರ್ಧಾರಗಳನ್ನ ನಾವು ಮಾಡುತ್ತಾ ಹೊಸ ವರ್ಷದಲ್ಲಿ ಕಾಲಿಡುವುದು ಬಹಳ ಅಮೂಲ್ಯವಾಗಿದೆ ನನ್ನ ಪ್ರಿಯರೇ. ಸಾಮಾನ್ಯವಾಗಿ ಏನಾದರೂ ಹೊಸದನ್ನ ನಾವು ಆರಂಭ ಮಾಡುವಾಗ ಒಳ್ಳೆಯ ದಿನ ನಾವು ನೋಡ್ತಾ ಹೋಗ್ತೇವೆ, ಅಥವಾ ತಿಂಗಳಿನ ಆರಂಭ ನಾವು ನೋಡ್ತಾ ಹೋಗ್ತೇವೆ. ಮೊದಲನೇ ತಾರೀಕಿನಿಂದ ನಾನು ಸ್ಟಾರ್ಟ್ ಮಾಡ್ತೇನೆ ಎಂಬುದಾಗಿ ನಾವು ಹೇಳ್ತೇವೆ. ಈಗ ನಿನಗೆ ದೇವರು ಏನು ಕೊಟ್ಟಿದ್ದಾನೆ? ಮೊದಲನೆಯ ತಿಂಗಳಿನ ಮೊದಲನೆಯ ದಿನದಿಂದಲೇ ಆರಂಭ ಮಾಡು. ಹೊಸ ವರ್ಷದ ಮೊದಲನೆಯ ದಿನದಿಂದ ಆರಂಭ ಮಾಡುವಂತ ಒಂದು ಅಮೂಲ್ಯ ಭಾಗ್ಯ ನಿನ್ನ ಜೀವಿತದಲ್ಲಿ ಆತನು ಕೊಟ್ಟಿದ್ದಾನೆ. ಇದನ್ನ ನೀನು ಸದುಪಯೋಗ ಪಡಿಸಿಕೊಳ್ಳುತ್ತೀಯೋ, ಅಥವಾ ಏನಪ್ಪ ಆಯಿತು, ಇಷ್ಟು ವರ್ಷ ಆಯಿತು, 30 ವರ್ಷ ಆಯಿತು, 35 ವರ್ಷ ಆಯಿತು, ಎಷ್ಟೋ ವರ್ಷಗಳಿಗ ದಾಟಿ ಹೋಗಿದೆ, ಇನ್ನೊಂದು ವರ್ಷ ಹಾಗೆ ಬರ್ತಾ ಇದೆ ಎಂಬುದಾಗಿ ಹಗುರ ಭಾವನೆಯಿಂದ ನೀನು ಅದನ್ನು ಪರಿಗಣಿಸಬೇಡ ನನ್ನ ಪ್ರಿಯ ಸಹೋದರ ಸಹೋದರಿ. ಇದನ್ನು ಎಷ್ಟು ಅಮೂಲ್ಯ ಎಂಬುದಾಗಿ ನೀನು ಎಣಿಸುತ್ತೀಯೋ ಅಷ್ಟು ಅಮೂಲ್ಯ ದೇವರು ನಿನಗೆ ಮಾಡಿಕೊಡ್ತಾನೆ ಈ ಹೊಸ ವರ್ಷನ. ಹಾಗಿದ್ರೆ ಈ ಹೊಸ ವರ್ಷದಲ್ಲಿ ಯಾವ ಶಿಸ್ತನ್ನ ನಾವು ಅನುಭವಿಸಬಹುದು ಅಥವಾ ಅದನ್ನ ಅನುಸರಿಸಬಹುದು ಎಂಬುದಾಗಿ ನಾವು ನೋಡುತ್ತಾ ಬರುವಾಗ, ನಾನು ನಿನ್ನೆ ನಿಮಗೆ ಹೇಳಿದ ಹಾಗೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು ಎಂಬುದಾಗಿ ನಾನು ಹೇಳಿದೆ ನಿಮಗೆ, ಬೆಳಿಗ್ಗೆ 5:15. ಯಾಕಂದ್ರೆ ಯೇಸು ಕ್ರಿಸ್ತನು ನಮಗೆ ಹಾಕಿಕೊಟ್ಟಂತ ಮಾದರಿ ಅದು. ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಅಡವಿಗೆ ಹೋಗಿ ತನ್ನ ತಂದೆಯಾದ ದೇವರ ಜೊತೆಗೆ ಆತನು ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದ ಹಾಗೆ ನೀನು ಕೂಡ ಲೇಜಿಯಾಗಿ ಆಲಸ್ಯತನದಿಂದ 7 ಗಂಟೆ 8 ಗಂಟೆಗೆ ಎದ್ದು ನಿನ್ನ ಜೀವನ ಹಾಳು ಮಾಡ್ಕೊಳ್ಬೇಡ. ನಿನಗೆ ದೇವರು ಒಂದೇ ಒಂದು ಜೀವಿತ ಕೊಟ್ಟಿರುವುದು. ಆ ಒಂದು ಜೀವಿತವನ್ನ ನೀನು ಹೇಗೆ ಬದುಕುತ್ತೀಯೋ, ಹೇಗೆ ಅದನ್ನ ಕಳೆಯುತ್ತೀಯೋ, ಅದನ್ನ ದೇವರು ಎಣಿಕೆ ಮಾಡಿ ಲೆಕ್ಕವನ್ನ ಇಡುತ್ತಾ ಇದ್ದಾನೆ. ಏನೇನು ನೀನು ಮಾಡ್ತಾ ಇದ್ದೀ ಎಂಬುದಾಗಿ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಮಾಡುವಂತ ಪ್ರಯಾಸದ ಪ್ರತಿಯೊಂದೊಂದು ಶಿಸ್ತು, ಪ್ರಯಾಸದ ಒಂದೊಂದು ಕೆಲಸ, ಒಂದು ಸೇವೆ, ಅದನ್ನ ದೇವರು ಏನ್ ಮಾಡ್ತಾನೆ? ನಮ್ಮ ಒಳ್ಳೆಯದಕ್ಕಾಗಿ ಆತನು ಉಪಯೋಗ ಮಾಡ್ತಾನೆ ಅಲ್ವೇ ನನ್ನ ಪ್ರಿಯರೇ? ಹೀಗಾಗಿ ನಾವು ಇಂದಿನ ದಿನದಲ್ಲಿ ನಾವು ನೋಡಬೇಕಾಗಿರುವಂಥ ಒಂದು ಸಂಗತಿ ಯಾವುದೆಂಬುದಾಗಿ ನಾವು ನೋಡುವಾಗ, ರೋಮಾಯ ಅದರಲ್ಲಿ 12ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ: ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ. ನನ್ನ ಪ್ರಿಯರೇ, ಬೆಳಿಗ್ಗೆ ನೀವು ಎದ್ದ ತಕ್ಷಣ ನೀವೇನ್ ಮಾಡಿ ಗೊತ್ತಾ? ಸ್ವಲ್ಪ ಹೊತ್ತು ಹಾಸಿಗೆ ಮೇಲೆ ಕೂತ್ಕೊಳ್ಳಿ. ತಕ್ಷಣ ಎದ್ದಬೇಡಿ. ತಕ್ಷಣ ನಿಮ್ಮ ಮೊಬೈಲ್ ಅನ್ನು ತೆಗೆದುಕೊಂಡು ವಾಟ್ಸಪ್ ಚೆಕ್ ಮಾಡೋದಲ್ಲ. ಪ್ರಶಾಂತವಾದ ಸಮಯವನ್ನ ನೀವು ಅನುಭವಿಸಿ. ಬೆಳಗಿನ ಜಾವದಲ್ಲಿ ದೇವರು ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಯಾವಾಗ ನನ್ನ ಮಗ ಬರ್ತಾನೆ, ನನ್ನ ವಾಕ್ಯ ಹಿಡಿದುಕೊಂಡು ನನ್ನ ಜೊತೆಗೆ ಅನ್ಯೋನ್ಯತೆಯಾಗಿ ಓದ್ಲಿಕ್ಕೆ ಆತನು ಕೂತ್ಕೊಳ್ತಾನೆ, ಯಾವಾಗ ನನಗೆ ಪ್ರಾರ್ಥನೆ ಮಾಡ್ತಾನೆ ಎಂಬುದಾಗಿ ದೇವರು ಕಾಯುತ್ತಾ ನಿಂತಿದ್ದಾನೆ ನಿನಗೋಸ್ಕರವಾಗಿ. ನೀನು ಎಷ್ಟೇ ಹೊತ್ತಿಗೆ ನೀನು ಹೇಳು, ರಾತ್ರಿ ಸಮಯದಲ್ಲಿ, ರಾತ್ರಿಯ ಜಾವದಲ್ಲಿ ನೀನು ಎದ್ರು ಕೂಡ ದೇವರು ಅಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಎದ್ದ ತಕ್ಷಣ ನೀನೇನು ಮಾಡ್ಬೇಕು ಗೊತ್ತಾ? ದೇವರ ಜೊತೆಗೆ ಮಾತನಾಡು. ಪ್ರತಿದಿನದ ಆರಂಭದ ಆ ಕ್ಷಣಗಳಲ್ಲಿ ನೀನು ಯಾರ ಜೊತೆಗೆ ಮಾತನಾಡುತ್ತಾ ನಿನ್ನ ದಿನವನ್ನ ಆರಂಭ ಮಾಡು? ದೇವರ ಜೊತೆಗೆ. ಟಾಕ್ ಟು ಗಾಡ್. ನಾನು ನನ್ನ ಜೀವಿತದಲ್ಲಿ ಇದನ್ನ ನಾನು ಅನುಭವಿಸಿ ಅನುಸರಿಸಿ ನಾನು ನಡೆಯುವಾಗ ನನಗೆ ಇದರಿಂದ ಹೆಚ್ಚಾದ ಆಶೀರ್ವಾದ ದೇವರು ನನಗೆ ಕೊಟ್ಟಿದ್ದಾನೆ. ಇನ್ನೊಂದು ಕೆಲಸ ನಾವೇನ್ ಮಾಡ್ಬೇಕು ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಮೈಲ್ ಮಾಡಿ, ದೇವರೇ ಹೊಸ ದಿನ ನನಗೆ ನೀನು ಕೊಟ್ಟಿದ್ದೆ ಎಂಬುದಾಗಿ ಸ್ಮೈಲ್ ಮಾಡುತ್ತಾ, ಒಂದು ನಗು ಮುಖವನ್ನ ನೀವು ಇಟ್ಟುಕೊಳ್ಳುತ್ತಾ, ದೇವರನ್ನ ನಿಮ್ಮ ಆತ್ಮೀಯ ಕಣ್ಣುಗಳಿಂದ ನೀವು ನೋಡುತ್ತಾ, ಗಾಡ್ ಐ ವರ್ಷಿಪ್ ಯು, ಐ ಥ್ಯಾಂಕ್ ಯು, ಈ ಹೊಸ ದಿನ ನನ್ನ ಜೀವಿತದಲ್ಲಿ ನೀನು ಕೊಟ್ಟಿದ್ದಿ, ದೇವರೇ ನಿನಗೆ ವಂದನೆ ಎಂಬುದಾಗಿ ಹೇಳುತ್ತಾ ನೀವೇನ್ ಮಾಡ್ಬೇಕು ಗೊತ್ತಾ? ಒಂದು ಪ್ರಾರ್ಥನೆಯನ್ನ ನೀನು ಹೇಳ್ತಾ ನೀವು ಎದ್ದೇಳ್ಬೇಕು. ಏನು, ಯಾವ ಪ್ರಾರ್ಥನೆ ಎಂಬುದಾಗಿ ನಾವು ನೋಡುವಾಗ ಗಲಾತ್ಯ 2ನೇ ಅಧ್ಯಾಯ 20ನೇ ವಚನ: ನನ್ನನ್ನ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನೂ ಜೀವಿಸುವವನು ನಾನಲ್ಲ, ನನ್ನಲ್ಲಿ ಜೀವಿಸುವವನು ಯಾರು? ಯೇಸು ಕ್ರಿಸ್ತನೇ ನನ್ನಲ್ಲಿ ಇದ್ದುಕೊಂಡು ನನ್ನನ್ನು ಬಲಪಡಿಸುವ ಆತನಾಗಿದ್ದಾನೆಂಬುದಾಗಿ ಪೌಲನು ಗಲಾತ್ಯ 2:20 ಹೇಳ್ತಾನೆ. ಅದೇ ವಾಕ್ಯ ನೀನು ಪ್ರತಿ ದಿವಸ ಹೇಳುವಾಗ ನೀನೇನು ಮಾಡ್ಬೇಕು ಗೊತ್ತಾ? ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ಇವತ್ತು ನಾನು ಬೆಳಗ್ಗೆ ಹೇಳ್ತಾ ಇದ್ದೇನೆ, ನನ್ನ ದೇಹದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಎಲ್ಲವನ್ನ ನಾನು ಶಿಲುಬೆಗೆ ಜಡಿದು ಬಿಡ್ತೇನೆ. ನನ್ನ ದೇವರೇ, ಈ ದಿನ ನಾನು ಹೊರಗೆ ಹೋಗಿ ಜೀವನ ಮಾಡುವಾಗ, ಮನೆಯಲ್ಲಿ ಜೀವನ ಮಾಡುವಾಗ ನನ್ನ ದೇಹ ಎಲ್ಲಿದೆ? ಅದು ಶಿಲುಬೆಗೆ ಹಾಕಲ್ಪಟ್ಟಿದೆ. ನನ್ನ ಆಶೆಯ ಪ್ರಕಾರ ನಾನು ನಡೆಯುವುದಿಲ್ಲ. ಯೇಸುವೆ, ನೀನೇ ನನಗೆ ಬಲವಾಗಿರು, ನನ್ನನ್ನು ಬಲಪಡಿಸು, ನನ್ನಲ್ಲಿ ಒಳಗೆ ಇದ್ದುಕೊಂಡು ನನ್ನನ್ನು ಬಲಪಡಿಸು, ಎಲ್ಲ ಶೋಧನೆಗಳ ಮೇಲೆ ಜಯವನ್ನ ನನಗೆ ನೀನು ಕೊಡು ಎಂಬುದಾಗಿ ನೀನು ಹೇಳುವಾಗ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ? ನಿನಗೆ ಅದೇ ಜಯವನ್ನ ನಿನಗೆ ಆತನು ಕೊಡ್ತಾನೆ. ಆ ರೀತಿಯಲ್ಲಿ ನೀನು ಅನುಭವಿಸುವ ಹಾಗೆ, ಅನುಸರಿಸುವ ಹಾಗೆ
ಯೇಸು ಕ್ರಿಸ್ತನೇ ನಿನ್ನನ್ನು ಈ ದಿನ ಹೊಸ ವರ್ಷದಲ್ಲಿ ಕೂಡ ಆಶೀರ್ವದಿಸಿ ನಡೆಸಲಿ. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.